ನಮಸ್ಕಾರ. ರಾಜಸ್ಥಾನದ ಜೋಧ್ಪುರದಲ್ಲಿ ಮ್ಯಾಗ್ನಿರಾಮ್ ಬಂಗಾರು ಸ್ಮಾರಕ ಎಂಜಿನಿಯರಿಂಗ್ ವಿಶ್ವವಿದ್ಯಾಲಯದಲ್ಲೊಂದು ವಿಚಿತ್ರ ಘಟನೆ ನಡೆದಿದೆ. ಆ ವಿಚಿತ್ರ ಘಟನೆ ಎಷ್ಟು ಮಟ್ಟಿಗೆ ವೈರಲ್ ಆಗಿದೆ ಅಂತಂದ್ರೆ ತುಂಬಾ ಕಡೆ ಟ್ರೋಲ್ಗೂ ಕೂಡ ಗುರಿಯಾಗಿರುವಂತದ್ದು. ಇನ್ನೊಂದು ಕಡೆ ವಿದ್ಯಾರ್ಥಿಗಳೇ ನಾವ್ಯಾಕೆ ಇಂತಹ ಯೂನಿವರ್ಸಿಟಿಗೆ ಬಂದ್ಬಿಟ್ವಿ ಅಂತ ಹೇಳ್ಕೊಂಡು ಅವರು ಕೂಡ ಚಿಂತೆಗೀಡಾಗಿದ್ದಾರೆ. ಬಿಕಾಸ್ ಅಂತಹ ಘಟನೆ ಅಲ್ಲಿ ಆಗಿರುವಂತದ್ದು. ಏನಾಯ್ತು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಂಜಿನಿಯರಿಂಗ್ ಅಂದ್ರೆ ಮೆಕ್ಯಾನಿಕ್ ಇಂಜಿನಿಯರಿಂಗ್ ಪರೀಕ್ಷೆ ಆಗ್ತಾ ಇರುತ್ತೆ. ರಿಸಲ್ಟ್ಗೋಸ್ಕರ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇರ್ತಾರೆ. ಫೈನಲಿ ರಿಸಲ್ಟ್ ಅನೌನ್ಸ್ ಆಗುತ್ತೆ. ವೆಬ್ಸೈಟ್ ಓಪನ್ ಮಾಡ್ತಾರೆ. ರಿಸಲ್ಟ್ ನೋಡಿದ ವಿದ್ಯಾರ್ಥಿಗಳು ಶಾಕಿಗೆ ಒಳಗಾಗ್ತಾರೆ. ಬಿಕಾಸ್ 100 ಅಂಕದಲ್ಲಿ ಸಾಮಾನ್ಯವಾಗಿ 90, 80, 70 ಅಂಕ ಪಡ್ಕೊಳ್ಳೋದು ಸರ್ವೇ ಸಾಮಾನ್ಯ. ಆದ್ರೆ ಇಲ್ಲಿ 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಒಂದು ಇಂಜಿನಿಯರಿಂಗ್ ಪರೀಕ್ಷೆಗೆ ಇಳಿದಿರ್ತಾರೆ ನೋಡಿ. ಇದರಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ 100 ಅಂಕದಲ್ಲಿ 138 ಅಂಕ ಬಂದಿದೆ. ಸೊ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಹೋಗಿ ಪ್ರಶ್ನೆಯನ್ನ ಮಾಡಿದಾಗ ಅವ್ರು ಹೇಳುವಂತದ್ದು ಏನ್ ಗೊತ್ತಾ, ಉಡಾಫಿಯಾಗಿ ಇದು ತಾಂತ್ರಿಕ ದೋಷ ಆಗಿದೆ, ಇದನ್ನ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಬಟ್ 800ರಲ್ಲಿ ಸುಮಾರು 150ರಿಂದ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಇದೇ ರೀತಿ ಫಲಿತಾಂಶ ಬಂದಿದೆ.